ನಮಸ್ಕಾರ ವೀಕ್ಷಕರೇ, ವೀಕ್ಷಣ ರಂಗೋಲಿಗೆ ಸ್ವಾಗತ. ಇವತ್ತಿನ ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ. ಮೊದಲಿಗೆ ಶ್ರೀಕಾರಕ್ಕೆ ಗಣೇಶನ ರಂಗೋಲಿ ಅಲಂಕರಿಸಿ ರಂಗೋಲಿ ತೋರಿಸಿಕೊಡ್ತೀನಿ. ಅಧಿಕ ಮಾಸ ವಿಶೇಷ ರಂಗೋಲಿಗಳು 33 ವಿಶೇಷ ರಂಗೋಲಿ ತೋರಿಸಿಕೊಡ್ತೀನಿ. ಆಲ್ರೆಡಿ ಪ್ರತಿಯೊಂದು ಚಾನಲ್ದಾಗ ರಂಗೋಲಿಗಳು ಎಲ್ಲ ಇವೇ ತೋರಿಸ್ಕೊಡ್ತಾ ಇರಲ್ಲ. ಅಧಿಕ ಮಾಸ ವಿಶೇಷ ಇವೇ ರಂಗೋಲಿಗಳು ಹಾಕಬೇಕಲ್ಲ. ಅಧಿಕ ಮಾಸ ರಂಗೋಲಿ ಶುರು ಮಾಡಬೇಕಂದ್ರೆ ಈ ತಿಂಗಳು 17ಲಿಂದ ರಂಗೋಲಿ ಸಂಕಲ್ಪ ಹಿಡ್ಕೋಬೇಕು. ಮೊದಲಿಗೆ ಏನೇನು ರಂಗೋಲಿ ಹಾಕ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅಧಿಕ ಮಾಸ ರಂಗೋಲಿಗೆ ಮೊದಲಿಗೆ ಶ್ರೀಕಾರಕ್ಕೆ ಗಣೇಶನ ರಂಗೋಲಿ ಅಲಂಕರಿಸಿ ಈ ರೀತಿ ಅಷ್ಟವಸುಗಳು ಆಲ್ರೆಡಿ ಚಾನಲ್ದಾಗ ಭಾಳ ಸರ್ತಿನೇ ತೋರಿಸ್ಕೊಟ್ಟಿನಲ್ಲ, ಅದೇ ಪ್ರಕಾರ 8 ಪದ್ಮ ಬರೆದು ಅಷ್ಟವಸುಗಳು ಪ್ರತಿಯೊಂದು ಪದ್ಮದಲ್ಲೇ ದೇವರ ರೂಪ ಅನುಸಂಧಾನ ಮಾಡಿಕೊಂಡು ರಂಗೋಲಿ ಹಾಕಬೇಕು. ಮನಸ್ಸಿನಲ್ಲಿ ಬೇಡಿಕೆ ಬೇಡಿಕೊಂಡು ಪ್ರತಿಯೊಂದು ರಂಗೋಲಿದಾಗ ದೇವ್ರನ್ನ ಸ್ವರೂಪ ಮಾಡ್ಕೊಂಡು ರಂಗೋಲಿ ಹಾಕಬೇಕು. 11 ರುದ್ರದೇವರು, 12 ಆದಿತ್ಯ ದೇವರು ರಂಗೋಲಿ ಬರ್ಕೋಬೇಕು. ರಂಗೋಲಿ ವಿಡಿಯೋ ಇದು ಶುಕ್ರವಾರ ಬಿಡಿಸಿದ್ದು ರಂಗೋಲಿನ ವಿಡಿಯೋ ಮಾಡಿಟ್ಟೀನಿ. ಹಾಕೋದು ಸ್ವಲ್ಪ ತಡ ಆಯಿತು. ಇವೆಲ್ಲ ರಂಗೋಲಿಗಳು ಶುಕ್ರವಾರ ಹಾಕಿದ್ವು. ಸಹಸ್ರದಳ ಪದ್ಮಕ್ಕೆ ಗೋವಿನ ರೂಪ ಅಲಂಕಾರ ಕೂಡ ಹಾಕಿನಿ. ಶುಕ್ರವಾರ ವಿಶೇಷ ಸಹಸ್ರದಳ ಪದ್ಮಕ್ಕೆ ಕಾಮಧೇನುವಿನ ರಂಗೋಲಿ ಅಲಂಕರಿಸೀನಿ. ಅಧಿಕ ಮಾಸಕ್ಕೆ ಆ ರಂಗೋಲಿ ಕೂಡ ಹಾಕ್ಬೋದು. ಆ ವಿಡಿಯೋನ ಕೂಡ ಅಪ್ಲೋಡ್ ಮಾಡ್ತೀನಿ. ಇದರಲ್ಲೇ ಆ್ಯಡ್ ಮಾಡಲಿಕ್ಕೆ ಆಗಿಲ್ಲ, ಅದ್ರಕ್ಕೆ ಮತ್ತೊಂದು ಸಲ ವಿಡಿಯೋನ ಅದನ್ನು ನಾಳಿನ ವಿಡಿಯೋದಾಗ ಹಾಕ್ತೀನಿ. ಚಾನಲ್ನ ಚೆಕ್ ಮಾಡಿರಿ. ಸಿಂಪಲ್ ಆಗಿ ಹಾಕ್ಬೋದು. ಸಹಸ್ರದಳ ಪದ್ಮ ಹಾಕಲಿಕ್ಕೆ ಬಂದರೆ ಸಾಕು. ಗೋವಿನ ರಂಗೋಲಿ ಅಲಂಕಾರ ಈಸಿಯಾಗಿ ಬರಿಬೋದು. ಈಗ 12 ಆದಿತ್ಯ ದೇವ್ರನ್ನ ಬಿಡಿಸ್ತಾ ಇದ್ದೀನಿ. ಸೂರ್ಯ ದೇವ್ರನ್ನ ಈಸಿಯಾಗಿ ಬಿಡಿಸ್ಬೋದು. ಶಿವಲಿಂಗ ಎಲ್ಲರಿಗೆ ಬರ್ತದಲ್ಲ, ಪದ್ಮ ಎಲ್ಲರಿಗೆ ಬರ್ತದಲ್ಲ, ಈಸಿ ರಂಗೋಲಿಗಳು ಇವೆಲ್ಲ ತಪ್ಪಲಾರದೆ ಅಧಿಕ ಮಾಸದಲ್ಲಿ 33 ದೇವತನ ಆಹ್ವಾನ ಮಾಡ್ಕೋಬೇಕು. ಪ್ರತಿಯೊಬ್ಬರು ರಂಗೋಲಿ ಹಾಕಲೇಬೇಕು. ಅನುಕೂಲ ಆದರೆ ಮಾತ್ರ ಪ್ರತಿದಿನ 33 ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಒಂದು ವೇಳೆ ಆಗಲಿಕ್ಕೆ ಮಾತ್ರ ವಿಶೇಷ ಏಕಾದಶಿ, ದ್ವಾದಶಿ, ಶನಿವಾರ, ಶುಕ್ರವಾರ ಇವೆಲ್ಲ ರಂಗೋಲಿಗಳು ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಪ್ರತಿದಿನ ಹಾಕಲಿಕ್ಕೆ ಅನುಕೂಲ ಆಗಲಿಕ್ಕೆ ಮಾತ್ರ ಯಾವುದನ್ನು ಒಂದು ದಿನ ಒಳ್ಳೆ ತಿಥಿ ನೋಡಿಕೊಂಡು ರಂಗೋಲಿ ಸಂಕಲ್ಪ ಹಿಡಿದು ಅವತ್ತಿನ ದಿವಸ ಮಾತ್ರ 33 ರಂಗೋಲಿ ಹಾಕಲಿಕ್ಕೆ ಮಾತ್ರ ಪ್ರಯತ್ನ ಮಾಡಿರಿ. ಪ್ರಜಾಪತಿ ದೇವ್ರನ್ನ 2 ಮಾತ್ರ ಪ್ರಜಾಪತಿ ದೇವ್ರನ್ನ ಇವೆಲ್ಲ ಕಲಿಸಿ 33 ಆಗ್ತವೆ. ಅದಕ್ಕೇ ಇವು ಅಧಿಕ ಮಾಸ ರಂಗೋಲಿ 33 ದೇವತಾ ರೂಪನ ಹಾಕಬೇಕು. ಇದ್ರ ಜೊತೆಗೆ ನಿತ್ಯ ಹಾಕುವ ರಂಗೋಲಿಗಳು ಕೂಡ ಪ್ರತಿನಿತ್ಯ ನೀವು ಮನೆಯಲ್ಲಿ ಯಾವುದಾದ್ರೆ ಹಾಕ್ತೀರಿ. ನಿಮ್ಮ ಇಷ್ಟ ದೇವರು ಯಾವುದಾದ್ರೆ ಇಷ್ಟ ದೇವರು ಇರ್ತದೋ ಆ ದೇವರ ರಂಗೋಲಿ ಕೂಡ ಅಲಂಕರಿಸ್ಬೋದು. ನಾನು 33 ಗೋಪದ್ಮ, 24 ಕೇಶವನಾಮ ಇವೆಲ್ಲ ರಂಗೋಲಿಗಳು ಇಳಿಸ್ತೀನಿ. ಚಾನಲ್ನ ಹೊಸದಾಗಿ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಒಂದು ವೇಳೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ವಿಡಿಯೋನ ಲೈಕ್ ಮಾಡಿರಿ. ನೋಡ್ತಾ ಇರಲ್ಲ, ಪ್ರತಿದಿನ ಒಂದು ರಂಗೋಲಿ ಅಲಂಕರಿಸಿ ತೋರಿಸ್ತಾ ಇನಲ್ಲ. ಇವತ್ತು ಅಧಿಕ ಮಾಸದಲ್ಲಿ ಬತ್ತಿ ಮಾಡುವ ಬತ್ತಿಗಳು ವಿಶೇಷವಾಗಿ ಅಲಂಕಾರ ರಂಗೋಲಿ ಒಂದೇ ಅಲ್ಲ, ಬತ್ತಿನ ಕೂಡ ಅಲಂಕರಿಸ್ಬೋದು. 33 ಎಳೆ ತೆಗೆದು ಆಲ್ರೆಡಿ ನಾನು ಬತ್ತಿ ಮಾಡಿ ಇಟ್ಕೊಂಡಿನಿ, ತೋರಿಸ್ತಾ ಏನಲ್ಲ. 10 ಎಳೆ ತೆಗೆದು ಈ ರೀತಿಯಲ್ಲಿ ಮಾಡಿ ಇಟ್ಕೊಂಡಿನಿ. ಅದಕ್ಕೆ ವಿಡಿಯೋಗಳು ತೆಗಿಲಿಕ್ಕೆ ಸ್ವಲ್ಪ ತಡ ಆಯಿತು. ಇದೆಲ್ಲ ಮಾಡಿಟ್ಕೊಬೋದು, ಸ್ವಲ್ಪ ಜಾಸ್ತಿನೇ ಲೇಟ್ ಆಯಿತು ವಿಡಿಯೋಗಳು ಮಾಡ್ಕೊಬೋದು. ಇವೆಲ್ಲ 33 ಎಳೆಗಳು ಮಾಡಿಕೊಂಡು ಬತ್ತಿನ ತಯಾರಿ ಮಾಡಿ ಇಟ್ಕೋಬೇಕು. ಪ್ರತಿದಿನ ಒಂದು ಬತ್ತಿ ಮಾತ್ರನೇ ಇಟ್ಕೊತೀನಿ. 33 ಎಳೆ ತೆಗೆದು ಹೂಬತ್ತಿನ ಚಾರೆ ಅಲಂಕರಿಸಿ ಅದಕ್ಕನೇ ಹೂಬತ್ತಿನ ಕಟ್ಟಿ ಹೂಬತ್ತಿ ಆಕಾರದಲ್ಲಿ ಮನೆಯಲ್ಲಿ ನಾವು ಮಾಡ್ಕೊತೀವಲ್ಲ ಅದೇ ರೀತಿಯಲ್ಲಿ ಬತ್ತಿನ ತಯಾರಿ ಮಾಡಿ ಇಟ್ಕೊಂಡಿನಿ. ಪ್ರತಿದಿನ ಒಂದು ಬತ್ತಿನ ಮಾತ್ರ ಸಂಜೆ ಸಮಯದಲ್ಲಿ ಸಾಯಂಕಾಲ ಮಾತ್ರ ತಪ್ಪಲಾರದೆ ಇಟ್ಕೊತೀನಿ. ತುಪ್ಪದಾಗ ನೆನೆ ಇಟ್ಟು ಸಂಜೆಗೆ ಮಾತ್ರ ಬೆಳಗಿಸ್ತೀನಿ. ಇವೆಲ್ಲ 33 ಮಾಡಿ ಇಟ್ಕೊಂಡಿನಿ. ಅವೆಲ್ಲ ಕೂಡ ಈಗ ತೋರಿಸ್ತೀನಿ. 24 ಕೇಶವನಾಮ ಬತ್ತಿ ಕೂಡ ತಯಾರಿ ಮಾಡಿ ಇಟ್ಕೊಂಡಿನಿ.
ನೋಡ್ತಾ ಇರಲ್ಲ, ಈಸಿಯಾಗಿ ಹತ್ತಿ ಮಾತ್ರ ಎಳೆ ತೆಗೆದಿಟ್ಕೊಂಡ್ರೆ ಹಿಂಗೆ ಈಸಿಯಾಗಿ 33 ಎಳೆ ತೆಗೆದು ಹೂಬತ್ತಿನ ಮಾಡಿ ಇಟ್ಕೊಂಡು ಪ್ರತಿದಿನ ಒಂದು ಈ ಅಧಿಕ ಮಾಸ ಎಲ್ಲ ದಿನಾಗೂ ಒಂದು ಬತ್ತಿ ಮಾತ್ರ ಬೆಳಗಿಸ್ತೀನಿ. ಒಂದು ವೇಳೆ ನಮ್ಗೆ ಅನುಕೂಲ ಆಗಲ್ಕಿರ ಮಾತ್ರ, ಅನುಕೂಲ ಆಗಲ್ದ ದಿನಗಳು ಇದ್ದರೆ ಮಾತ್ರ ಮಕ್ಕಳ ಸಂಗತ ಮನೆಯಲ್ಲಿ ಯಾರಿದ್ದರೆ ಸಭ್ಯರು ಅವ್ರ ಸಂಗತ ಕೂಡ ಬೆಳಗಿಸ್ಬೋದು. 33 ಈ ರೀತಿಯಲ್ಲಿ ಮಾಡಿ ಇಟ್ಕೊತಾಯಿನಿ. ಒಂದು ವೇಳೆ ನಿಮ್ಗೆ ಇದು ಇಷ್ಟ ಅನಿಸಿದರೆ ನೀವು ಕೂಡ ಹಿಂಗೆ ಮಾಡಿ ಇಟ್ಕೊತೀರಿ ಅಂತ ಹೇಳಿ ವಿಡಿಯೋನ ಶೇರ್ ಮಾಡ್ತಾಯಿನಿ. ಶನಿವಾರ ವಿಶೇಷ ರಂಗೋಲಿ ಹಾಕಿನಿ, ಅದನ್ನು ಕೂಡ ಮುಂದಿನ ವೀಡಿಯೋಗಳ್ದಾಗ ಅಪ್ಲೋಡ್ ಮಾಡ್ತೀನಿ. ಲಕ್ಷ್ಮೀ ನಾರಾಯಣ ಹೃದಯಕ್ಕೆ ಗೋವಿನ ರಂಗೋಲಿ ಅಲಂಕರಿಸೀನಿ. ಅಧಿಕ ಮಾಸದಲ್ಲಿ ಈ ರಂಗೋಲಿನ ಹಾಕಬೇಕಂತ ಹೇಳಿ ಪ್ರಾಕ್ಟೀಸ್ ಮಾಡಿ ನಿಮ್ಮೆಲ್ಲರಿಗೋಸ್ಕರ ವೀಡಿಯೋ ಕೂಡ ಮಾಡಿ ಇಟ್ಟೀನಿ. ತಪ್ಪಲಾರ್ದೆ ನೀವೆಲ್ಲರೂ ಕೂಡ ಈ ರೀತಿಯಲ್ಲಿ ರಂಗೋಲಿನ ಅಲಂಕರಿಸ್ತೀರಿ ಅಂತೇಳಿ ನಿಮಗೆ ಕೂಡ ಹಾಕಿ ತೋರಿಸ್ಲಿಕ್ಕೆ ವೀಡಿಯೋನ ಮಾಡಿಟ್ಟಿನಿ. ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಹಸಿ ಹಾಲು ತೊಗೊಂಡು ಈ ರೀತಿಯಲ್ಲಿ ಹೂಬತ್ತಿ ಮಾಡ್ಕೊಂಡು 33 ಬತ್ತಿಗಳು ಎಲ್ಲ ತಯಾರಿ ಮಾಡಿ ಇಟ್ಕೊಂಡಿನಿ. ಒಂದು ವೇಳೆ ಇಷ್ಟ ಅನಿಸಿದರೆ ನೀವು ಕೂಡ ಫಾಲೋ ಆಗಿರಿ. ನಿಮ್ಗೆ ಆಲ್ರೆಡಿ ಇವೆಲ್ಲ ತಯಾರಿ ಮಾಡುವ ವಿಧಾನ ಬಂದರೆ ಮಾತ್ರ ಕಾಮೆಂಟ್ ಬಾಕ್ಸ್ದಾಗ ಕಾಮೆಂಟ್ ಹಾಕಿರಿ. ಇನ್ನು ಬೇರೆ ರೀತಿಯಲ್ಲಿ ಬೇರೆ ಬೇರೆ ಹತ್ತಿಗಳು ಹೆಂಗೆ ಮಾಡಬೇಕು ಹೇಳ್ರಿ, ನಾನು ಕೂಡ ಪ್ರಯತ್ನ ಮಾಡ್ತೀನಿ. ಈಗ ಕೇಶವನಾಮ ಬತ್ತಿ ತಯಾರಿ ಮಾಡಿ ತೋರಿಸ್ತೀನಿ. 24 ಅಂದರೆ 12 2 ಮಾಡಿಕೊತೀನಿ. 2 ಹೂಬತ್ತಿಗಳು ಮಾಡ್ಕೊಂಡು ಬೆಳಗಿಸ್ತೀನಿ. ಅವು ಬೆಳಿಗ್ಗೆ ಪ್ರತಿದಿನ ಬೆಳಿಗ್ಗೆ ಕೇಶವನಾಮ ಬತ್ತಿ, ಸಂಜೆಗೆ 33 ಅಧಿಕ ಮಾಸದ ದೇವ್ರ ಬತ್ತಿ ಬೆಳಗಿಸ್ಬೇಕಂತೇಳಿ ಬೆಳಿಗ್ಗೆ 24 ಕೇಶವನಾಮ ಅಂದರೆ 12 ಬತ್ತಿ ಬೇರೆ ಮತ್ತು 12 ಬತ್ತಿ ಬೇರೆ ಅದಕ್ಕೆ ಹೂಬತ್ತಿನ ತಯಾರಿ ಮಾಡಿ ವಿಡಿಯೋದಾಗ ನೋಡ್ತಾ ಇರಲ್ಲ, ಈ ರೀತಿಯಲ್ಲಿ ಮಾಡಿ ಇಟ್ಕೊತಾಯಿನಿ. ನಿಮಗೆ ಇಷ್ಟ ಅನಿಸಿದರೆ ಫಾಲೋ ಆಗಿರಿ. ನಾನು ಈ ರೀತಿಯಲ್ಲಿ ಮಾಡ್ಕೊತಾಯಿನಿ ಅಂಥೇಳಿ ಮಾತ್ರನೇ ತೋರಿಸ್ತಾಯಿನಿ. ನಿಮಗೆ ಇನ್ನೂ ಚಲೋ ಬರ್ತಿರ್ಬಂದಲ್ಲ. ಪ್ರತಿಯೊಬ್ಬರು ಹೂಬತ್ತಿಗಳು ತಯಾರು ಮಾಡ್ಕೊತೀರಲ್ಲ ನೀವೆಲ್ಲರೂ ಮನೆಯಲ್ಲಿ ಕೂಡ ಕಾಮೆಂಟ್ ಬಾಕ್ಸ್ದಾಗ ಕಾಮೆಂಟ್ ಹಾಕಿರಿ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಏನೇನು ಮಾಡ್ಕೊತೀರಿ, ಏನೇನು ಹೂಬತ್ತಿ ತಯಾರಿ ಮಾಡ್ತೀರಿ ಅಧಿಕ ಮಾಸದಲ್ಲಿ ನನಗೆ ಕೂಡ ತಿಳಿಸಿಕೊಟ್ರಿ, ನಾನು ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು 24 ಕೇಶವನಾಮ ರಂಗೋಲಿ ತಪ್ಪಲಾರ್ದೆ ದಿನಾಗೂ ಹಾಕ್ತೀನಲ್ಲ, ಅಧಿಕ ಮಾಸದಲ್ಲಿ ಇನ್ನೂ ವಿಶೇಷ ರಂಗೋಲಿ ಹಾಕ್ತೀನಲ್ಲ, ಅದಕ್ಕೆ ಪ್ರತಿದಿನ 33 ಅಧಿಕ ಮಾಸ ಎಲ್ಲ 33 ದಿವಸ ಹಿಂಗೆ 24 ಕೇಶವನಾಮ ಬತ್ತಿನ ಈ ರೀತಿಯಲ್ಲಿ ಅಲಂಕರಿಸಿ ಇಟ್ಕೊತಾಯಿನಿ. ದಿನಾಗೂ ಬೆಳಿಗ್ಗೆ 2 ಬತ್ತಿ ತುಪ್ಪದಲ್ಲಿ ಬೆಳಗಿಸಿ ಹಿಂಗೆ ಇಟ್ಕೋಬೇಕು ಅಂಥೇಳಿ ಎಲ್ಲ ತಯಾರಿ ಮಾಡಿ ಇಟ್ಕೊತಾಯಿನಿ. ಎಲ್ಲ ಇನ್ನು ಬತ್ತಿಗಳು ಎಲ್ಲ ಹಾಕಿಂದ ಅದ್ರ ವೀಡಿಯೋನ ಪೋಸ್ಟ್ ಮಾಡ್ತೀನಿ. ಈಗ ಮಾತ್ರ ನಿಮ್ಗೆ ಈ ರೀತಿಯಲ್ಲಿ ಮಾಡ್ಕೊತಾಯಿನಿ ಅಂಥೇಳಿ ತೋರಿಸ್ಕೊಡ್ತಾಯಿನಿ. ಮುಂದಿನ ವಿಡಿಯೋದಾಗ ಸಹಸ್ರದಳ ಪದ್ಮಕ್ಕೆ ಗೋವಿನ ರಂಗೋಲಿ ಅಲಂಕಾರ ಮತ್ತು ನಾರಾಯಣ ಹೃದಯ ಲಕ್ಷ್ಮೀ ಹೃದಯ ಎರಡೂ ಒಂದೇ ಕಡೆ ಅಂದರೆ ನಡುವ ಲಕ್ಷ್ಮೀ ಹೃದಯ ಮತ್ತು ಅದ್ರಾಗ ನಾರಾಯಣ ಹೃದಯ ರಂಗೋಲಿ ಅಲಂಕರಿಸಿ ಆಲ್ರೆಡಿ ಚಾನಲ್ದಾಗ ಭಾಳ ಸರ್ತಿನೇ ತೋರಿಸಿನಲ್ಲ, ಅದಕ್ಕೆ ಮತ್ತು ಗೋವಿನ ರಂಗೋಲಿ ಅಲಂಕಾರ ತೋರಿಸಿಕೊಡ್ತೀನಿ. ಅಧಿಕ ಮಾಸದಲ್ಲಿ ಇವೆಲ್ಲ ರಂಗೋಲಿಗಳು ವಿಶೇಷವಾಗಿ ಅಲಂಕರಿಸಬಹುದು. ನೋಡ್ತಾ ಇರಲ್ಲ 33 ಈ ರೀತಿಯಲ್ಲಿ ಮಾಡಿ ಇಟ್ಕೊಂಡಿನಿ. ಪ್ರತಿದಿನ ಹೂಬತ್ತಿ ಮಾಡಿಕೊಂಡು ಈಸಿಯಾಗಿ ದೇವ್ರ ದೀಪ ಬೆಳಗಿಸ್ಬಂದಲ್ಲ. ತುಪ್ಪದಲ್ಲಿ ಮಾತ್ರ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿರಿ, ಅನುಕೂಲ ಆದರೆ ಮಾತ್ರ ತುಪ್ಪದಿಂದನೇ ಬೆಳಗಿಸ್ರಿ. ಒಂದು ವೇಳೆ ಬತ್ತಿನ ಎಳಿ ತೆಗೆದು ಮಾಡಲಿಕ್ಕೆ ಕಷ್ಟ ಅನಿಸಿದರೆ, ಒಂದು ವೇಳೆ ಬರಲ್ದವ್ರು ಇದ್ದರೆ ಮಾತ್ರ ಆನ್ಲೈನ್ದಾಗ ನಿಮ್ಗೆ ಬತ್ತಿ ಸಿಗ್ತಾವಲ್ಲ ಅದರಲ್ಲಿಂದ ಕೂಡ 33 ಕೌಂಟ್ ಮಾಡ್ಕೊಂಡು ಒಂದೊಂದು ಭಾಗದಲ್ಲಿ ತೆಕ್ಕೊಂಡು 33 ಸಂಖ್ಯೆಲಿಂದ ಬತ್ತಿನ ತಯಾರಿ ಮಾಡಿ ಇಟ್ಕೊಂಡು ಅದನ್ನು ಕೂಡ ಬೆಳಗಿಸ್ಬೋದು. ನನಗೆ ಈ ರೀತಿಯಲ್ಲಿ ಮಾಡೋದು ಭಾಳನೇ ಇಷ್ಟ. ರಂಗೋಲಿ ಬತ್ತಿಗಳು ಭಾಳನೇ ಮಾಡಿ ಇಟ್ಕೊತೀನಿ. ಈ ರೀತಿಯಲ್ಲಿ ಮಾಡ್ಕೊಂಡಿನಿ, ಅದೆಲ್ಲ ನಿಮ್ಗೆ ತೋರಿಸಿಕೊಡ್ತಾಯಿನಿ. ಒಂದು ವೇಳೆ ನಿಮ್ಗೆ ಮಾಡಲಿಕ್ಕೆ ಅನುಕೂಲ ಆಗಲ್ಕಿರೆ ಆನ್ಲೈನ್ದಾಗ ಆಲ್ರೆಡಿ ಮಾಡಿದ್ವಿ ಸಿಗ್ತಾವಲ್ಲ ಅದನ್ನು 33 ಸಂಖ್ಯೆಯಲ್ಲಿ ತೊಗೊಂಡು ಬೆಳಗಿಸ್ಬೋದು, ಅದರಲ್ಲಿ ಏನು ತಪ್ಪಿಲ್ಲ. ಒಳ್ಳೆ ಹತ್ತಿಲಿಂದ ತಯಾರಿ ಮಾಡಿ ಇಟ್ಕೊಂಡ್ರೆ ಸಾಕು ಅಷ್ಟೇ. ಲಕ್ಷ್ಮೀ ಗಣೇಶ ಬತ್ತಿ ಕೂಡ ತೋರಿಸಿಕೊಟ್ರಿ ಅಂಥೇಳಿ ಹೇಳಿಕೊಡ್ತಾ ಇರಲ್ಲ. 21 ಮತ್ತು 8 ಲಕ್ಷ್ಮೀ
ನಾಮ 24 ಲಕ್ಷ್ಮೀ ನಾಮಲಿಂದ ಕೂಡ ಮಾಡ್ಕೋಬೋದು. 21 ಗಣೇಶ ನಾಮ ಮತ್ತು 24 ಲಕ್ಷ್ಮೀ ನಾಮ. ಒಂದು ವೇಳೆ 24 ನಿಮ್ಗೆ ಅನುಕೂಲ ಆಗಲ್ಕರೆ 8 ಕೂಡ ಮಾಡ್ಕೋಬೋದು, ಅಷ್ಟಲಕ್ಷ್ಮಿ ಅಂಥೇಳಿ. ಅವೆರಡು ಕಲಿಸಿ ಒಟ್ಟಿಗೆ ಒಂದೇ ಕಡೆ ಬತ್ತಿನ ತಯಾರಿ ಮಾಡಿ ಇಟ್ಕೊಂಡಿನಿ. ಶುಕ್ರವಾರ ಮಾತ್ರ ಆ ಬತ್ತಿನ ಬೆಳಗಿಸ್ಬೇಕು ಅಂಥೇಳಿ ತಯಾರಿ ಮಾಡಿ ಇಟ್ಕೊತಾಯಿನಿ. ಅದನ್ನು ಕೂಡ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಮುಂದಿನ ವೀಡಿಯೋದಾಗ, ಅವು ತೋರಿಸಿಕೊಡ್ತೀನಿ. ಅಧಿಕ ಮಾಸಕ್ಕೆ ಶಂಖಚಕ್ರದಿಂದ ಕೇಶವನಾಮ ರಂಗೋಲಿ ಕೂಡ ಅಲಂಕಾರ ತೋರಿಸಿಕೊಡ್ತೀನಿ. ಕಿರೀಟ ಹಾಕಿ ಅಲಂಕಾರ ಶಂಖಚಕ್ರಕ್ಕೆ ತೋರಿಸಿಕೊಡ್ತೀನಿ. ಅಧಿಕ ಮಾಸ ಒಳಗೆ ಇವೆಲ್ಲ ರಂಗೋಲಿಗಳು ಬೇರೆ ಬೇರೆ ರೀತಿಯಲ್ಲಿ ಅಲಂಕಾರಗಳು ಹಾಕಬಹುದು. 33 ಹಾಕಬಹುದು, ಇಲ್ಲ ಅಂದರೆ 12, 12, 24 ಕೂಡ ಹಾಕಬಹುದು. ಶಂಖಚಕ್ರ ನಿಮ್ಮ ಅನುಕೂಲ. ನಿಮ್ಗೆ ಒಂದು ವೇಳೆ ಅನುಕೂಲ ಆದರೆ ಮಾತ್ರ 33 ಹಾಕಲಿಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲ ಅಂದರೆ 24 ಕೂಡ ಹಾಕಬಹುದು. ಕೇಶವನಾಮ 24 ಹಾಕಬೇಕು. ಆಗಲೇ ಅಧಿಕ ಮಾಸ ವಿಶೇಷ. 33 ದೇವತಾ ಅಲ್ಲ, 33 ದೇವತಾ ಸಂಖ್ಯಕ್ಕೆ 24 ಕೇಶವನಾಮ ಜೊತೆಗೆ ಇನ್ನು 33 ಸಂಖ್ಯೆ ಬರುವಂಗೆ ಇನ್ನೂ ಹೆಚ್ಚು ಕೂಡ ಶಂಖಚಕ್ರ ಬರಿಬೋದು. ನಾನಂತೂ ಈ ರೀತಿಯಲ್ಲಿ ಬತ್ತಿಗಳು ಎಲ್ಲ ಅಲಂಕಾರ ಹಾಕಿ ರಂಗೋಲಿ ಕೂಡ ತೋರಿಸಿಕೊಟ್ಟಿನಲ್ಲ, ಹೇಳಿಕೊಡ್ತಾ ಏನಲ್ಲ. ಮುಂದಿನ ವೀಡಿಯೋಗಳ್ದಾಗ ಇನ್ನು ಬೇರೆ ಬೇರೆ ರಂಗೋಲಿಗಳು ಬೇರೆ ಬೇರೆ ರೀತಿಯಲ್ಲಿ ಅಲಂಕಾರಗಳೆಲ್ಲ ತೋರಿಸಿಕೊಡ್ತೀನಿ. ಇವೇ ರೀತಿಯಲ್ಲಿ ಮಾಡ್ಕೊತೀನಿ. ನೀವು ಕೂಡ ನೋಡ್ತೀರಿ ಅಂಥೇಳಿ ವೀಡಿಯೋನ ಹಾಕೀನಿ. ಒಂದು ವೇಳೆ ಇಷ್ಟ ಅನಿಸಿದ್ರೆ, ವೀಡಿಯೋ ಇಷ್ಟ ಅನಿಸಿದ್ರೆ, ರಂಗೋಲಿ ಇಷ್ಟ ಅನಿಸಿದ್ರೆ, ಬತ್ತಿ ಮಾಡುವ ವಿಧಾನ ಕೂಡ ನಿಮ್ಗೆ ಇಷ್ಟ ಅನಿಸಿದ್ರೆ ಫಾಲೋ ಆಗಿರಿ ಮತ್ತು ವೀಡಿಯೋನ ಕೂಡ ಲೈಕ್ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟ ವೀಕ್ಷಕರೇ. ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.